ಹಾಯ್ ಫ್ರೆಂಡ್ಸ್, ಕನ್ನಡ ಸುದ್ದಿಗೆ ಸ್ವಾಗತ. ಇಂದಿನ ಸಂಚಿಕೆಯ ಫಸ್ಟ್ ಸೀನಲ್ಲಿ ಪ್ರೀತಮ್ ಶೈಲುಗೆ ಫೋನ್ ಮಾಡಿ ಗಲಾಟೆ ವಿಷಯ ತಿಳಿದುಕೊಂಡು ಖುಷಿ ಪಡ್ತಿರ್ತಾನೆ. ಇಲ್ಲಿ ವಿಕ್ರಮ್ ಮನೆಯವರು ಎಷ್ಟು ಹೇಳಿದರೂ ಯಾರ ಮಾತನ್ನು ಕೇಳದೆ ವಿಕ್ರಮ್ ಬಾಗಿಲು ಬಡಿದು ಗಲಾಟೆ ಮಾಡ್ತಿರ್ತಾನೆ. ವೇದ ಆಚೆ ರೌಡಿಗಳನ್ನು ಅಡ್ಡ ಹಾಕಿ ಸಮಾಧಾನ ಮಾಡ್ತಿರ್ತಾಳೆ. ಇದನ್ನೆಲ್ಲ ಪ್ರೀತಮ್ ವಿಡಿಯೋದಲ್ಲಿ ನೋಡಿ ಖುಷಿ ಪಡ್ತಿರ್ತಾನೆ. ಇನ್ನು ಇಲ್ಲಿ ವೇದ ಎಷ್ಟೇ ಕೇಳ್ಕೊಂಡ್ರು ರೌಡಿಗಳು ಅವಳ ಮಾತು ಕೇಳದೆ ಒಳಗಡೆ ಹೋಗೋಕೆ ಹೋದಾಗ ಅವರ ಕಣ್ಣಿಗೆ ಖಾರದ ಪುಡಿ ಹಾಕಿ ದೊಣ್ಣೆಯಲ್ಲಿ ಹೊಡೆದು ಓಡಿಸ್ತಾಳೆ. ಆಮೇಲೆ ಬಾಗಿಲು ತೆಗೆದು ವಿಕ್ರಮ್ನ ಹೊರಗಡೆ ಹೋಗದೇ ಇರೋ ಹಾಗೆ ಆಣೆ ಹಾಕಿ ತಡಿತಾಳೆ. ವೇದ ಕೈಯಲ್ಲಿರೋ ಗಾಯ ನೋಡಿ ಎಲ್ರು ವೇದ ಕೈಗೆ ಆಯಿಂಟ್ಮೆಂಟ್ ಹಾಕ್ತಿರ್ತಾರೆ. ವಿಕ್ರಮ್ಗೆ ನಿನಗೋಸ್ಕರ ವೇದ ಇದನ್ನೆಲ್ಲ ಮಾಡ್ತಿರೋದು, ಇನ್ಮೇಲಾದರೂ ಸರಿಯಾಗಿ ಬುದ್ಧಿ ಕಲಿ ಅಂತ ಅವರಮ್ಮ ಬುದ್ಧಿ ಹೇಳ್ತಿರ್ತಾರೆ. ಆಗ ವಿಕ್ರಮ್ ಸರಿ, ಇನ್ಮೇಲೆ ವೇದ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿ ನಾಯಕರ ಹುಡುಗರು ಆಗಿದ್ದನ್ನೆಲ್ಲ ಕೋಟೆ ರಾಜೇಂದ್ರನ್ಗೆ ತಿಳಿಸ್ತಿರ್ತಾರೆ. ಅದನ್ನು ಕೇಳಿ ರಾಜೇಂದ್ರನ್ಗೆ ಶಾಕ್ ಆಗುತ್ತೆ. ಇಲ್ಲಿ ವೇದ ವಿಕ್ರಮ್ಗೆ ಕೋಪ ಮಾಡಿಕೊಂಡಿದ್ದಕ್ಕೆ 2 ಗಂಟೆ ಮೌನವ್ರತ ಮಾಡು ಅಂತ ಹೇಳ್ತಿರ್ತಾಳೆ. ಅದನ್ನು ವಿಕ್ರಮ್ ಒಪ್ಕೋತಾನೆ. ಇದನ್ನೆಲ್ಲ ನೋಡಿ ಶೈಲು ವೇದ ಜೊತೆ ಜಗಳ ಆಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.